Hello, beautiful souls. Welcome to my channel. Nanu Dr. Anita PD, also known as Aura, and this space is specially created with love for astrology, numerology, tarot reading, divine guidance, and much more like manifestation and law of attraction. So, ಇವತ್ತಿನ ವಿಡಿಯೋ ಬಂದ್ಬಿಟ್ಟು 2026 ಟ್ಯಾರೋ ಪ್ರೆಡಿಕ್ಷನ್ ಆಗಿರುತ್ತೆ. ಸೊ ನೀವು ಇಲ್ಲಿ ಹೊಸದಾಗಿದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ಸಮ್ ಗುಡ್ ಎನರ್ಜಿ. ಇಲ್ಲಿ ನನ್ನ ಹತ್ರ 3 ಕಾರ್ಡ್ಸ್ ಇದೆ. ಈ ಕಾರ್ಡ್ಸ್ ಅಲ್ಲಿ ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ ಅದನ್ನ ನೋಡಿ ಅದ್ರ ಪ್ರಕಾರ ನೀವು ಚೂಸ್ ಮಾಡಿ. ನಿಮ್ಮ ಇಂಟ್ಯೂಷನ್ ಪ್ರಕಾರ ನೀವು ಈ ಕಾರ್ಡ್ ನ ಚೂಸ್ ಮಾಡ್ಬೋದು. ಎನಿ ಒನ್ ಕಾರ್ಡ್ ಯು ಚೂಸ್ ಫಾರ್ ದ ರೀಡಿಂಗ್ ಅಂಡ್ ದೆನ್ ವಿಲ್ ಸಿ ಲೈಕ್ ನಿಮ್ಮ ರೀಡಿಂಗ್ ಹೇಗ್ ಬರುತ್ತೆ ಅಂತ. ಸೊ ದಿಸ್ ವಿಲ್ ಬಿ ಕಾರ್ಡ್ 1, ದಿಸ್ ವಿಲ್ ಬಿ ಕಾರ್ಡ್ 2 ಅಂಡ್ ದಿಸ್ ವಿಲ್ ಬಿ ಕಾರ್ಡ್ 3. ಸೊ ನೀವು ಯಾವುದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅಂತ ಅನ್ನೋದನ್ನ ನೋಡಿ ನೀವು ಬೇಕಾದ್ರೆ ಈ ವಿಡಿಯೋನ ಪಾಸ್ ಮಾಡ್ಬೋದು. ಅಂಡ್ ದೆನ್ 2 to 3 seconds ವರೆಗೂ ನೀವು ಸ್ವಲ್ಪ ಡೀಪ್ ಬ್ರೆತ್ಸ್ ತಗೊಳ್ಳಿ ಅಂಡ್ ದೆನ್ ನೀವು ಚೂಸ್ ಮಾಡಿ. So if you have chosen, let's begin the prediction. ನೀವೇನಾದರೂ ಕಾರ್ಡ್ 1 ಚೂಸ್ ಮಾಡಿದ್ದೀರಾ ಅಂದರೆ ದಿಸ್ ಇಸ್ 3 of Wands ಆ್ಯಂಡ್ 3 of Wands ರೆಪ್ರೆಸೆಂಟ್ಸ್ ಟ್ರಾವೆಲ್, ಆ್ಯಕ್ಷನ್, ಅಡ್ವೆಂಚರ್, ಸಮ್ ಫ್ಯೂಚರ್ ಪ್ಲಾನಿಂಗ್, ಅದೆಲ್ಲ ಪಾರ್ಟ್ನರ್ಶಿಪ್ ಕೂಡ. ಸೊ ಲೆಟ್ಸ್ ಬಿಗಿನ್ ಆ್ಯಂಡ್ ಸಿ ನಿಮ್ಮದು ರೀಡಿಂಗಲ್ಲಿ ಏನು ಬರುತ್ತೆ ಅಂತ. ಸೊ ಐ ಹ್ಯಾವ್ ಆಲ್ರೆಡಿ ಶಫಲ್ಡ್ ದಿಸ್ ವಿತ್ ಮೈ ಎನರ್ಜೀಸ್ ಆ್ಯಂಡ್ ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಓಕೆ, ಫಸ್ಟ್ ಕಾರ್ಡ್ ಬಂತು 6 of Pentacles. ಓಕೆ, ಇನ್ನೂ ಒಂದು ಕಾರ್ಡ್ ತಗೋಣ. ಓಕೆ, ಕೂಲ್. ಆಲ್ರೈಟ್, ಸೊ ನಮಗೆ 6 of Pentacles ಆ್ಯಂಡ್ ಚಾರಿಯಟ್ ಕಾರ್ಡ್ ಬಂದಿದೆ. ದಿಸ್ ಇಸ್ ಅ ಮೇಜರ್ ಕಾರ್ಡ್ ಆ್ಯಂಡ್ ದಿಸ್ ಇಸ್ ಅ ಮೈನರ್ ಕಾರ್ಡ್. ಆ್ಯಂಡ್ ಇದು ಏನು ರೆಪ್ರೆಸೆಂಟ್ ಮಾಡುತ್ತಂದ್ರೆ ನೀವು, ಸೊ ದಿಸ್ ಇಯರ್ ವಿಲ್ ಬಿ ಅಬೌಟ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಯು ಆರ್ ಗೋನಾ ಮೇಕ್ ಲಾಟ್ ಆಫ್ ಮನಿ ಅಂತ ಅರ್ಥ ಮಾಡಿಸುತ್ತೆ ಇದು. ಆ್ಯಂಡ್ ಚಾರಿಯಟ್ ಅಂತಂದರೆ ನೀವು ಯಾವುದೋ ಒಂದು ಪ್ಲೇಸ್ಗೆ ನೀವು ಟ್ರಾವೆಲ್ ಮಾಡ್ಬೋದು, ಲೈಕ್ ಫಾರಿನ್ ಕಂಟ್ರಿ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಸ್ಟೇಟ್ ಆಗಿರ್ಬೋದು. ಯು ಆರ್ ಗೋನಾ ಮೇಕ್ ಲಾಟ್ ಆಫ್ ಟ್ರಾವೆಲ್ ಪ್ಲಾನ್ಸ್ ವಿತ್ ಯೋರ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ, ಆರ್ ಇಟ್ ಕುಡ್ ಬಿ ಚೇಂಜ್ ಆಫ್ ಹೌಸ್. ನೀವು ಒಂದು ಮನೇಲಿದ್ದರೆ ಬೇರೆ ಮನೆಗೆ ನೀವು ಶಿಫ್ಟ್ ಆಗ್ಬೋದು, ಅಥವಾ ದೇ ಕುಡ್ ಬಿ ಸಮ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಥಿಂಗ್ ಕೂಡ ನಡೀತಾ ಇರ್ಬೋದು. ನೀವು ಲೈಕ್ ಒಂದು ಮನೆ ಡಿಮಾಲಿಷ್ ಮಾಡಿ ರೆನೋವೇಟ್ ಮಾಡೋದು, ಆ ಥರ ಪ್ಲ್ಯಾನ್ಸ್. ಸೊ ಓವರ್ ಆಲ್ ಹೆಂಗಿರುತ್ತೆ ಅಂದರೆ ಯು ಆರ್ ಗೋನಾ ಮೇಕ್ ಲಾಟ್ ಆಫ್ ಮನಿ. ನಿಮ್ಮ ಹತ್ರ ಎಷ್ಟು ನೀವು ದುಡ್ಡು ಮಾಡ್ತೀರಾ ಅಂದರೆ ದ್ಯಾಟ್ ಯು ಕ್ಯಾನ್ ಆಫರ್ ಲೈಕ್ ಹೆಲ್ಪ್ ಅದರ್ ಪೀಪಲ್ ಆಲ್ಸೋ. ಲೈಕ್ ಇಲ್ಲಿ ಕಾರ್ಡಲ್ಲಿ ನೋಡ್ತಿರ್ಬೋದು ನೀವು, ಈ ಮನುಷ್ಯ ಹೆಂಗೆ ನೋಡಿ ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂದರೆ ಹಿ ಈಸ್ ಆಲ್ಸೋ ಗಿವಿಂಗ್ ಇಟ್ ಟು ದ ಪುವರ್ ಪೀಪಲ್. ಸೊ ಆ ಥರ ತುಂಬ ಹೆಲ್ಪಿಂಗ್ ನೇಚರ್ ಬರುತ್ತೆ ನಿಮಗೆ 2026ಅಲ್ಲಿ. ನೀವು 2025ಅಲ್ಲಿ ಏನು ಮಾಡಿರಲಿಲ್ವೋ ಅದೆಲ್ಲ ನೀವು 2026ಅಲ್ಲಿ ಮಾಡ್ತೀರಾ. ಆ್ಯಂಡ್ if you're into business, you're gonna make more money than the previous year. or if you're a student also, ನಿಮಗೆ ನೆಕ್ಸ್ಟ್ ಒಂದು ಹೊಸ ಜಾಬ್ ಸಿಗ್ಬೋದು, ಒಂದು ಹೊಸ ಕಡೆ ಹೋಗ್ತೀರಾ ನೀವು. ಆ್ಯಂಡ್ you're gonna have your own startup ideas and build something on your own because ಅಷ್ಟು ಸ್ಟೆಬಿಲಿಟಿ ಬಂದಿರುತ್ತೆ ನಿಮ್ಮಲ್ಲಿ. ಆ್ಯಂಡ್ ಅಷ್ಟು ನಿಮ್ಮ ಹತ್ರ ತುಂಬ ಫೈನಾನ್ಷಿಯಲ್ ನಾಲೆಜ್ ಕೂಡ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಮೀನ್ಸ್. ಆ್ಯಂಡ್ ಈವನ್ ಇಟ್ ಕುಡ್ ಆಲ್ಸೋ ಮೀನ್ ಲೈಕ್ ನೀವು ಫೈನಾನ್ಸಸ್ಗೋಸ್ಕರನೂ ನೀವು ಬೇರೆ ಕಡೆ ಟ್ರಾವೆಲ್ ಮಾಡಬಹುದು ಅನ್ನೋದು ತೋರಿಸ್ತಾ ಇದೆ. ಟು ಡಿಫ್ರೆಂಟ್ ಕಂಟ್ರೀಸ್ ಲೈಕ್ ಆನ್ ಸೈಟ್ ಎಲ್ಲ ಹೋಗ್ತಾರಲ್ವಾ ಸಾಫ್ಟ್ವೇರ್ಸ್ ದವರು, ಆ ಥರ ಎಲ್ಲನೂ ಇಂಡಿಕೇಟ್ ಮಾಡ್ತಾ ಇದೆ. ಆ್ಯಂಡ್ ಹಿಯರ್ ಸಿ ದ ಮೇನ್ ಕಾರ್ಡ್ ಆಲ್ಸೋ ಟೆಲ್ಸ್ ದ್ಯಾಟ್ ಯು ಹ್ಯಾವ್ ಮಚ್ ಬಿಗ್ಗರ್ ಪ್ಲ್ಯಾನ್ಸ್ ಫಾರ್ ದ ಫ್ಯೂಚರ್. ಲೈಕ್ 2026ಗೆ ನೀವು ತುಂಬ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಫ್ರಮ್ ಫ್ಯೂ ವೀಕ್ಸ್ ಅಥವಾ ಲಾಸ್ಟ್ ಇಯರಿಂದನೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ. Finally, it is going to execute for you. And look at this card, like, this lady is seeing full further, ತುಂಬ ದೂರ ದೃಷ್ಟಿ ಹೊಂದ್ಕೊಂಡಿದ್ದಾರೆ. ಸೊ ನೀವು ಅದೇ ಥರನೇ your visions are much bigger and you want to go big and you will definitely do big in this coming year. And I'll also pull some astro cards. We'll see astrology ಪ್ರಕಾರ ಏನು ಬರುತ್ತೆ ಅಂತ.
ಸೊ ನಮ್ಮ ಚಾನಲಲ್ಲಿ ನಿಮಗೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ಟ್ಯಾರೋ ಎಲ್ಲ ಆಲ್ ದ ಆಕ್ವಲ್ ಸೈನ್ಸ್ ಮಿಕ್ಸ್ ಆಗಿರೋದು ರೀಡಿಂಗ್ ಸಿಗುತ್ತೆ. ಸೊ ದ್ಯಾಟ್ ಯುಲ್ ಹ್ಯಾವ್ ಮಚ್ ಮೋರ್ ಕ್ಲಾರಿಟಿ ಆನ್ ದ ರೀಡಿಂಗ್. 11th house, oh my god, 11th house represents gains, represents profits. ನೀವು ಯಾವುದೇ ವಿಷಯದಲ್ಲಿ ಹೋದ್ರೂ, ಬೀಟ್ ಇನ್ ಮನಿ ಮೇಕಿಂಗ್ ಆರ್ ಟ್ರಾವೆಲಿಂಗ್ ಆರ್ ಬಿಗರ್ ಪ್ಲಾನ್ಸ್, ಎನಿ ಲೈಕ್ ಜಾಬ್, ರಿಲೇಶನ್ಶಿಪ್ಪಲ್ಲಿ ಎಲ್ಲದರಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. 11th house is all about gains. ಇದು ವೆರಿ ರೇರ್ ಇದು ಬರೋದು. ಆ್ಯಂಡ್ ಇಫ್ ಯು ಗಾಟ್ ದಿಸ್ ಇಸ್ ಲೈಕ್ ವೆರಿ ಲಕ್ಕಿ ಆಲ್ಸೋ. ಇಟ್ ಆಲ್ಸೋ ರೆಪ್ರೆಸೆಂಟ್ಸ್ ಲಕ್. ಸೊ ನೀವು ಏನೇ ಟ್ರೈ ಮಾಡಿದ್ರೂ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗೇ ಆಗುತ್ತೆ. ಆ್ಯಂಡ್ ಯಾ, ಲೆಟ್ಸ್ ಪುಲ್ ದ ಅದರ್ ಕಾರ್ಡ್ಸ್. ಫಾರ್ ಮೋರ್ ಇನ್ಫಾರ್ಮೇಶನ್, ಲೆಟ್ಸ್ ಸಿ ಏನು ಮೆಸೇಜ್ ಇದೆ. Alright, see, look at this. Last quarter moon in Capricorn. Leave the past behind. ನೀವು ನಿಮ್ಮ ಪಾಸ್ಟ್ನ ಮರ್ತು ಬಿಟ್ಟು ದೆನ್ ನೀವು ಫ್ಯೂಚರಲ್ಲಿ ಹೋಗಬೇಕು. ಆವಾಗಲೇ ನಿಮಗೆ ಗೇನ್ ಸಿಗೋದು. ಡೋಂಟ್ ಥಿಂಕ್ ಅಬೌಟ್ ದ ಪಾಸ್ಟ್. Just go forward. Green would be, I can sense that, you like green or something, or you're surrounded by green right now if you're watching this. ನೋಡಿ, ತುಂಬ ಗ್ರೀನ್ ಬರ್ತಾ ಇದೆ, ವಿಚ್ ಆಲ್ಸೋ ಮೀನ್ಸ್ ಹಾರ್ಟ್ ಚಕ್ರ. ನೀವು ಮೆಡಿಟೇಟ್ ಮಾಡಿ ನಿಮ್ಮ ಹಾರ್ಟ್ ಚಕ್ರನ ಓಪನ್ ಅಪ್ ಮಾಡ್ಕೊಳ್ಳಿ. ಇಂಬ್ಯಾಲೆನ್ಸ್ ಏನಾದರೂ ಇದ್ದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅದನ್ನು. ಆ್ಯಂಡ್ ಆನರ್ ಯುವರ್ ಫೀಲಿಂಗ್ಸ್. ಲೀವ್ ದ ಪಾಸ್ಟ್ ಬಿಹೈಂಡ್ ಆ್ಯಂಡ್ ಆನರ್ ಯುವರ್ ಫೀಲಿಂಗ್ಸ್. ದಿಸ್ ಇಸ್ ದ ಮೆಸೇಜ್ ಯು ಆರ್ ಗೆಟಿಂಗ್. ಸೊ ನೀವು ಎಷ್ಟು ನಿಮ್ಮ ಓನ್ ಇವಾಗ ನೋಡಿ ಹೆಂಗೆ ಅನ್ಸುತ್ತೆ ನಮಗೆ, ದ್ಯಾಟ್ ನೋಬಡಿ ಈಸ್ ದೇರ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಆ ಫೀಲಿಂಗ್ಸ್ ಅಲ್ವಾ. ಸೊ ಡೋಂಟ್ ವರಿ, ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್. ನೀವೇ ನಿಮ್ಮ ಫೀಲಿಂಗ್ಸ್ನ ನೀವು ಅರ್ಥ ಮಾಡ್ಕೋಬೇಕು ಈ ಸಿಚುವೇಶನಲ್ಲಿ. ಓನ್ಲಿ ದೆನ್, ಬಟ್ ಯು ಸ್ಟಿಲ್ ಹ್ಯಾವ್ ದಿಸ್ 11th house ಇನ್ ಯೋರ್ ಕಾರ್ಡ್ಸ್, ಇನ್ ಯೋರ್ ಸ್ಪ್ರೆಡ್. ದಟ್ ಮೀನ್ಸ್ ಯು ವಿಲ್ ಓವರ್ಕಮ್ ದಿಸ್ ಇಮೋಷನ್. ನೀವೇನು ಪಾಸ್ಟಲ್ಲಿ ಏನೇನು ನೀವು ಸಫರ್ ಮಾಡಿದ್ರೋ ಅಥವಾ ಕಷ್ಟಪಟ್ಟಿದ್ರೋ ಅದೆಲ್ಲ ನೀವು ಓವರ್ಕಮ್ ಮಾಡ್ತೀರಾ. ಆ್ಯಂಡ್ ಯು ವಿಲ್ ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ಯು ವಿಲ್ ಡೆಫಿನೆಟ್ಲಿ ಪ್ಯಾಟ್ ಆನ್ ಯೋರ್ ಬ್ಯಾಕ್ ಆ್ಯಂಡ್ ಟೆಲ್ ದ್ಯಾಟ್ ಎಸ್, ಐ ಡಿಡ್ ಇಟ್. ಅಷ್ಟು ಕಷ್ಟ ಇದ್ರೂ ನಾನು ಅದು ಕಷ್ಟದಿಂದ ಹೊರಗಡೆ ಬಂದಿದ್ದೀನಲ್ಲಪ್ಪ ಅನ್ನೋದು ಒಂದು ಫೀಲಿಂಗ್ ಕೊಡುತ್ತೆ. ದಿಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಸೊ ಐಲ್ ಜಸ್ಟ್ ಓಪನ್ ಒನ್ ಮೆಸೇಜ್ ಫ್ರಮ್ ಮಾ ದುರ್ಗಾ. ಸೊ ಈ ಇಯರ್ಗೆ ನಿಮಗೆ ಏನು ಮೆಸೇಜ್ ಇರುತ್ತೆ, ಏನು ಮಾಡಬೇಕು ಅಂತ ಒಂದು ರೆಮಿಡಿ ಕೊಡ್ತೀನಿ, ವಿಚ್ ಯು ಕ್ಯಾನ್ ಫಾಲೋ. ಸೊ ಲೆಟ್ಸ್ ಜಸ್ಟ್ ಓಪನ್. Alright, your softness is not your weakness, it's your power. So Mahagauri, who radiates peace and calm, teaches that gentleness can change worlds. Yes, so meditate on white light and offer milk or coconut to Ma. So ನೀವು any day, like Tuesday ಅಥವಾ Friday ದಿವಸ ನೀವು ಮೆಡಿಟೇಟ್ ಮಾಡಿ. ಲೈಕ್ ಎವ್ರಿ ಡೇ ಯು ಮೆಡಿಟೇಟ್, ಲೈಟ್ ಒನ್ ಕ್ಯಾಂಡಲ್ ಆ್ಯಂಡ್ ದೆನ್ ಆಫರ್ ಮಿಲ್ಕ್ ಅಥವಾ ಕೋಕೋನಟ್ ದೇವಿಗೆ ಆಫರ್ ಮಾಡಿ. ನಿಮಗೆ 2026 ತುಂಬ ಚೆನ್ನಾಗಿ ಹೋಗುತ್ತೆ. ಐ ಹೋಪ್ ಯು ಲೈಕ್ಡ್ ಇಟ್. ಆ್ಯಂಡ್ ಇಫ್ ಯು ಲೈಕ್ ದ ರೀಡಿಂಗ್, ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಲವ್ಡ್ ಒನ್ಸ್. ಸೊ ಇಫ್ ಯು ಲೈಕ್ ಎನಿ ಕ್ರಿಸ್ಟಲ್ಸ್ ಐ ಆಮ್ ವೇರಿಂಗ್, ಇದು ಪೈರೇಟ್, ಇದು ಗ್ರೀನ್ ಅವೆಂಚುರಿನ್, ಇದು ರೋಸ್ ಕ್ವಾರ್ಟ್ಸ್, ಇದು ಬ್ಲ್ಯಾಕ್ ಟೋರ್ಮಲಿನ್, ಇದು ಎಮೆಥಿಸ್ಟ್, ನಿಮ್ಗೆ ಯಾವುದೇ ಕ್ರಿಸ್ಟಲ್ಸ್ ಬೇಕಂದ್ರೂ ನನಗೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಆ್ಯಂಡ್ ವಿಲ್ ಸೆಂಡ್ ಇಟ್ ಅಕ್ರಾಸ್ ಟು ಯು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ವೆಲ್ಕಮ್. ಆ್ಯಂಡ್ ದಿಸ್ ಇಸ್ ಕಾರ್ಡ್ ನಂಬರ್ 2. ನೀವೇನಾದರೂ ಈ ಕಾರ್ಡ್ ಚೂಸ್ ಮಾಡಿದ್ರೆ ದೆನ್ ದಿಸ್ ಇಸ್ ಏಸ್ ಆಫ್ ಕಪ್ಸ್. ಏಸ್ ಆಫ್ ಕಪ್ಸ್ ರೆಪ್ರೆಸೆಂಟ್ಸ್ something new beginnings, ಒಳ್ಳೆ relationship. It could also mean fertility, love, anything, which is a very very great card. So let's begin your prediction. ನೋಡೋಣ 2026 ಹೇಗಿರುತ್ತೆ ಅಂತ. ಓಕೆ, ಸೊ ಆಲ್ರೆಡಿ 2 ಕಾರ್ಡ್ಸ್ ಬಂದಿದೆ. ಸೊ ಐ ಆಮ್ ಗೋನಾ ಟೇಕ್ ದಿಸ್. ಸೊ 4 of Swords and the Star. All right. ಸೊ 4 of Swords ಬಂದಿದೆ. ಸೊ ದಿಸ್ ಕುಡ್ ಮೀನ್ ದ್ಯಾಟ್ ನಿಮ್ದು ರೆಸ್ಟಿಂಗ್ ಪೀರಿಯಡ್ ಆಗಿದೆ ಆ್ಯಂಡ್ ನಿಮ್ದೇನು ಸ್ವಲ್ಪ ಲೋನ್ಲಿನೆಸ್ ಅಥವಾ
ಏನೋ ರೆಸ್ಟ್ಲೆಸ್ನೆಸ್ ಏನಿತ್ತು ನಿಮಗೆ 2025 ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂತ ಒಂದು ಇಂಡಿಕೇಶನ್ ಇದು. ಆ್ಯಂಡ್ ನೀವು ತುಂಬ ಸಫರ್, ಇಟ್ ಆಲ್ಸೋ ಶೋಸ್ ದಟ್ ಯು ಹ್ಯಾವ್ ಸಫರ್ಡ್ ಅ ಲಾಟ್, ಯು ಆರ್ ಇನ್ ಲಾಡ್ ಆಫ್ ಗ್ರೀಫ್, ಆ್ಯಂಡ್ ತುಂಬ ಸ್ಯಾಡ್ ಆಗಿದ್ರಿ ನೀವು, ಆ್ಯಂಡ್ ಯು ವಾಂಟೆಡ್ ಟೈಮ್ ಟು ಹೀಲ್ ಆಲ್ಸೋ. ಆ್ಯಂಡ್ ಮೇ ಬಿ ದ 2026 ಇಯರ್ ವಿಲ್ ಬಿ ದ ಇಯರ್ ಆಫ್ ಚೇಂಜ್, ಇಟ್ ವಿಲ್ ಬಿ ದ ಇಯರ್ ಆಫ್ ಬೆಟರ್ಮೆಂಟ್. ನೀವು ಹೀಲಿಂಗ್ ಆಗೋ ಅಂಥ ಒಂದು ಇಯರ್ ಅಂತ ನನಗೆ ತೋರಿಸ್ತಾ ಇದೆ ಇಲ್ಲಿ. And along with that, we have the star card. So star card bandre, it's a very positive card. Also, like if you see the girl, like she's like one ಕಾಲು ಹೊರಗಡೆ ಇದೆ, ಒಂದು ಕಾಲು ನೀರಲ್ಲಿದೆ, and she has two pots and she's pouring water. I mean, she's taking water and she's pouring water outside also. ಸೊ ಇದು ಒಂದು ಒಳ್ಳೆ ಹೋಪ್ ಕೂಡ ಕೊಡುತ್ತೆ ನಿಮಗೆ. ದಿಸ್ ಆಲ್ಸೋ ಮೀನ್ಸ್ ಹೀಲಿಂಗ್. ಸೊ ಓವರ್ ಆಲ್ ಏನು ಅನಿಸ್ತಿದೆ ಅಂದರೆ ನೀವು ತುಂಬ ಹೀಲ್ ಆಗೋರಿದ್ದೀರಾ. 2026 ವಿಲ್ ಬಿ ಇಯರ್ ಆಫ್ ಗ್ರೇಟ್ ಹೋಪ್, ಒಂದು ಆಪ್ಟಿಮಿಸಮ್ ಬರುತ್ತೆ ನಿಮಗೆ. ಆ್ಯಂಡ್ ದೆ ವಿಲ್ ಬಿ ಪೀಪಲ್ ಹೂ ವಿಲ್ ಹೆಲ್ಪ್ ಯು ಅರೌಂಡ್ ಯು. ಲೈಕ್ ನೀವು ಏನೇನು ಕಷ್ಟಪಟ್ಟಿದ್ರಿ ಅಲ್ವಾ, ಅದನ್ನ ನೋಡಿ ಯಾರೋ ನಿಮ್ಮ ಹತ್ರ ಬಂದು ನಿಮಗೆ ಗೈಡ್ ಮಾಡ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನೀವು ಒಂದು ಪ್ರಾಪರ್ ಕ್ಲೆನ್ಸಿಂಗ್ ರೂಟೀನ್ ಏನೋ ನೀವು ಮಾಡಿಬಿಟ್ಟು ಒಂದು ಹೊಸ ಫ್ಯೂಚರ್ಗೆ ನೀವು ಕಾಲಿಡ್ತೀರಾ ನೆಕ್ಸ್ಟ್ ಇಯರ್. ಆ್ಯಂಡ್ ಇಟ್ ಕುಡ್ ಆಲ್ಸೋ ಮೀನ್ಸ್ ಮೇ ಬಿ ನೀವು ಸ್ವಲ್ಪ ಅನ್ಹೆಲ್ದಿ ಆಗಿದ್ರೆ ಅನಿಸುತ್ತೆ, ಅಂದರೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗಿದ್ರೂ ಅದು ನಿಮಗೆ ಫ್ಯೂಚರಲ್ಲಿ ಬೆಟರ್ ಆಗುತ್ತೆ. ದ ಪೊಸಿಷನ್ ವಿಲ್ ಬಿಕಮ್ ಬಿಟ್ ಬೆಟರ್. ಆ್ಯಂಡ್ ಆಲ್ಸೋ ನೀವು ನಿಮ್ಮ ಕಲೆಕ್ಟಿವ್ ಅನ್ಕಾನ್ಷಿಯಸ್ನೆಸ್ ಏನಿರುತ್ತಲ್ಲ ಅದನ್ನೆಲ್ಲ ನೀವು ಯು ವಿಲ್ ಓವರ್ಕಮ್ ದ್ಯಾಟ್. ಆ್ಯಂಡ್ ನಿಮ್ಗೆ ಏನೇನಿದು ಡೌಟ್ಸ್ ಇತ್ತೋ, ಲೈಕ್ ಬೀಟ್ ಇನ್ ಸ್ಪಿರಿಚುವಾಲಿಟಿ ಅಥವಾ ನಿಮ್ಮ ಕರಿಯರಲ್ಲಿ, ಅಥವಾ ಬೀಟ್ ಇಫ್ ಯು ಆರ್ ಅ ಸ್ಟೂಡೆಂಟ್ ನಿಮ್ಮ ಸ್ಟಡೀಸಲ್ಲಿ ಏನೇ ನಿಮಗೆ ಡೌಟ್ಸ್ ಇತ್ತು ಅಲ್ಲ, ವಿಚ್ ವಾಸ್ ಟ್ರಬ್ಲಿಂಗ್ ಯು, ದ್ಯಾಟ್ ವಿಲ್ ಬಿಕಮ್ ಬೆಟರ್ ನೌ ಇನ್ 2026. ಯು ವಿಲ್ ಓವರ್ಕಮ್ ದ್ಯಾಟ್. ಆ್ಯಂಡ್ ಏನಂದ್ರೆ ದಿಸ್ ಕುಡ್ ಆಲ್ಸೋ ಮೀನ್ ದ್ಯಾಟ್ ಯು ಹ್ಯಾವ್ ಟು ಟೇಕ್ ಟೈಮ್ ಟು ಎನ್ಶೋರ್ ಏನು ಮಾಡಬೇಕು ಅಂತ ನೀವು ನೆಕ್ಸ್ಟ್ ಸ್ಟೆಪ್ ಇಡೋಕ್ಕಿಂತ ಮುಂಚೆ. ಇದು ಒಂದು ಇಂಡಿಕೇಶನ್ ನಿಮಗೆ. ಏನಂದ್ರೆ ನೀವು ಹೋಪ್ನ ಲೂಸ್ ಮಾಡ್ಕೋಬಾರ್ದು. ನೀವು ನಿಮ್ಮದು ಆಜು ಬಾಜು ಎಲ್ಲ ಏನಿದೆ ಅಂತ ಚೆನ್ನಾಗಿ ಅನಲೈಸ್ ಮಾಡಿ ನೀವು ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು ಅನ್ನೋದು ಹೇಳುತ್ತೆ. ಯು ಹ್ಯಾವ್ ಟು ಹ್ಯಾವ್ ಫೇತ್ ಆ್ಯಂಡ್ ಹೋಪ್ ಆನ್ ಯೋರ್ ಸೆಲ್ಫ್. ನೀವು ತುಂಬ ಕಮ್ಮಿ ಆ್ಯಕ್ಚುಲಿ ಟು ಟ್ರಸ್ಟ್ ಅದರ್ಸ್, ಬಿಕಾಸ್ ಇಷ್ಟೊಂದೆಲ್ಲ ಧೋಕಾ ಕೊಟ್ಟಿರ್ತಾರೆ, ಮೋಸ ಮಾಡಿರ್ತಾರೆ. ಸೊ ಬಟ್ ಯು ವಿಲ್ ಸ್ಲೋಲಿ ಕಲ್ಟಿವೇಟ್ ದ ಫೀಲಿಂಗ್ ಆಫ್ ಟ್ರಸ್ಟಿಂಗ್ ಪೀಪಲ್. 2026 ವಿಲ್ ಬಿ ಇಯರ್ ಆಫ್ ಹೀಲಿಂಗ್ ಫಾರ್ ಯು, ಆ್ಯಂಡ್ ಇಟ್ ವಿಲ್ ಆಲ್ಸೋ ಬ್ರಿಂಗ್ ಬ್ರೈಟ್ ಫ್ಯೂಚರ್ ಆ್ಯಂಡ್ ಇಯರ್ ಆಫ್ ರಿನ್ಯೂವಲ್. ಲೈಕ್ ಇಮೋಷ್ನಲಿ ಆಗಿರ್ಬೋದು, ಅಥವಾ ಇನ್ ರಿಲೇಶನ್ಶಿಪ್ ಆಗಿರ್ಬೋದು, ಇವನ್ ಕರಿಯರಲ್ಲೂ ತಗೊಳ್ಬೋದು. ಲೈಕ್ ಯು ವಿಲ್ ಬಿ ರೆಡಿ, ಯು ವಿಲ್ ಬಿ ಪ್ರಿಪೇರ್ಡ್ ಟು ಹೀಲ್ ಯೋರ್ ಸೆಲ್ಫ್ ಆ್ಯಂಡ್ ದೆನ್ ಕಮ್ ಔಟ್ ಆಫ್ ಇಟ್. ಯು ಆರ್ ಗೋನಾ ಏಸ್ ದಿಸ್ ಪ್ರಾಬ್ಲಮ್. ಎಲ್ಲಾನು ನೀವು ಓವರ್ಕಮ್ ಮಾಡ್ತೀರಾ. ಸೊ ಬಿಕಾಸ್ ದ ಮೇನ್ ಕಾರ್ಡ್ ಇಸ್ ಆಲ್ಸೋ ಟೆಲಿಂಗ್ ದ ಸೇಮ್ ಥಿಂಗ್. ಸೊ ಲೆಟ್ಸ್ open some astro cards. I'm just gonna... Okay, Sagittarius card bandide. Sagittarius means that you're on the go, you're like ready to face the world. 2026 ನಿಮ್ ಇಯರ್ ಅನ್ನೋದನ್ನ ನಿಮ್ಗೆ ಆ ಫೀಲಿಂಗ್ ಆಲ್ರೆಡಿ ಬರಕ್ ಸ್ಟಾರ್ಟ್ ಆಗ್ತಾ ಇದೆ. ಯೋಗನ ಎಕ್ಸ್ಪ್ಯಾಂಡ್ ಅಂತ ಇದೆ. ಯೋಗನ ಎಕ್ಸ್ಪ್ಯಾಂಡ್ ಯೋರ್ ದ ಥಾಟ್ಸ್, ದ ವಿಷನ್ಸ್, ದ ಐಡಿಯಾಸ್. ನೀವು ಏನೇನು ಕ್ಯಾರಿ ಮಾಡ್ತಾ ಇದ್ರಿ 2025 2026 ನೀವು ಎಲ್ಲ ಅದು ಅಚೀವ್ ಮಾಡ್ತೀರಾ. ಬಿಕಾಸ್ ಆ ಸ್ಪೀಡಲ್ಲಿ ನೀವು ಹೋಗ್ಬೇಕು ಅನ್ನೋದು ಆಸೆ ನಿಮಗೆ. ಯೋಗನ ಗೋ ಇನ್ ಅಲ್ಟ್ರಾ ಸೂಪರ್ ಸ್ಪೀಡ್, ಅಷ್ಟು ಸ್ಪೀಡ್ ರೆಪ್ರೆಸೆಂಟ್ ಮಾಡುತ್ತೆ ಸ್ಯಾಜಿಟೇರಿಯಸ್. ಸೊ ನೀವು ತುಂಬಾ ಒಳ್ಳೆ ಲೈಕ್ ಎಲ್ಲ ಫೀಲ್ಡನ್ನು ಯೋಗನ ಶೈನ್, ಆ್ಯಂಡ್ ಇಟ್ಸ್ ಗೋನ ಬ್ರಿಂಗ್ ರಿಯಲಿ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ ನಿಮಗೆ. ಓಕೆ, ಆ್ಯಂಡ್ ದೆನ್ ಲೆಟ್ಸ್ ಸಿ ಸಮ್ ಕಾರ್ಡ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡುತ್ತೆ ಅಂತ. ಆಲ್ ರೈಟ್, ನ್ಯೂ ಮೂನ್ ಇನ್ ಲಿಯೋ ಎನರ್ಜಿ ನೋಡಿ. ಇಲ್ಲಿ ಸ್ಯಾಜಿಟೇರಿಯಸ್ ಎನರ್ಜಿ ಬಂದಿದೆ, ಇಲ್ಲಿ ಲಿಯೋ ಎನರ್ಜಿ ಫುಲ್. ಲಿಯೋ ಇಸ್ ಅ ವೆರಿ ಪಾಸಿಟಿವ್ ಆ್ಯಂಡ್ ಮೇಲ್ ಎನರ್ಜಿ, ಆ್ಯಂಡ್ ನೀವು ತುಂಬಾ ಶೈನ್ ಆಗ್ತೀರಾ. ಲಿಯೋ ಎನರ್ಜಿ ತೋರಿಸ್ತಾ ಇದೆ. ಲೈಕ್ ತುಂಬಾ ವೇಗವಾಗಿ ಯೋಗನ achieve all your goals. And see, we also have last quarter moon in Pisces.
talk less and feel more. See, you have, so last quarter moon in Pisces ಅಂತಂದ್ರೆ Pisces energy, this house, like wherever this sign is, this represents, isolation ಅಥವಾ something related to, spirituality. ನೀವು ಒಬ್ಬರೇ ಇರೋದಕ್ಕೆ ನೀವು ಇಷ್ಟಪಡ್ತೀರಾ ಬಿಕಾಸ್ ಆಫ್ ದ, ಐ ಟೋಲ್ಡ್ ನೋ, ಅದು ಏನೋ ಪ್ರಾಬ್ಲಮ್ ಫೇಸ್ ಮಾಡಿದ್ದಕ್ಕೆ ಅದೆಲ್ಲ, ಯು ಫೀಲ್ ಲೈಕ್ ಸ್ಟೇಯಿಂಗ್ ಅಲೋನ್, ಬಟ್ you feel like, talking less, and you're more of a person who feels a lot. ನಿಮಗೆ ಎನರ್ಜೀಸ್ ಮೇಲೆ ಹೋಗ್ತೀರಾ, ನೀವು ಫೀಲಿಂಗ್ ಮೇಲೆ ಹೋಗ್ತೀರಾ, ಮೋರ್ ದೆನ್ ವರ್ಡ್ಸ್, ಆ ಥರ ತೋರಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಇಯರ್ ಆಲ್ಸೋ, ಅಂದರೆ 2026 ಅಲ್ಲಿನೂ ಕೂಡ ನೀವು ತುಂಬ ಎನರ್ಜೀಸ್ನ ರೀಡ್ ಮಾಡಿ ಒಂದು ಡಿಸಿಷನ್ ತಗೊಳ್ತೀರಾ. ಆ್ಯಂಡ್ ನೀವೆಲ್ಲ ಏನಂತಾರೆ, ಯಾರ್ಯಾರು ಹೆಂಗಿದ್ದಾರೆ ಅನ್ನೋದನ್ನ ನೀವು ನೋಡ್ಬಿಟ್ಟು ಯು ವಿಲ್ ಟೇಕ್ ದ ಡಿಸಿಷನ್ ಅಂಡ್ ದೆನ್ ಗೋ ಫಾರ್ವರ್ಡ್ ಲೈಕ್ ಹಾರ್ಸ್ ಸ್ಪೀಡ್ ಅಲ್ಲಿ ನೀವು ಓಡ್ತೀರಾ. ಅಂಡ್ ಡೆಫಿನೆಟ್ಲಿ ಲೈಕ್ ಸನ್ ಎನರ್ಜಿನೂ ಇದೆ ಲಿಯೋ ಅಲ್ಲಿ, ಇಟ್ಸ್ ರೂಲ್ಡ್ ಬೈ ಸನ್. ಸೊ ನೀವು ತುಂಬಾ ಶೈನ್ ಆಗ್ತೀರಾ. 2026 ಇಯರ್ ಆಲ್ಸೋ ಇಸ್ ಅ ಸನ್ಸ್ ಇಯರ್, ತುಂಬಾ ಪಾಸಿಟಿವ್ ಇಯರ್, ತುಂಬಾ ನ್ಯೂ ಬಿಗಿನಿಂಗ್ಸ್ ನಿಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ 2026. ಸೊ this is your reading, and I'll also give you some remedy by Ma Durga. So ನೀವು ಈ ರೆಮಿಡಿನ ಮಾಡಿ 2026 ಚೆನ್ನಾಗಿ ಹೋಗುತ್ತೆ. ಆಲ್ ರೈಟ್. ಡೌಟ್ ಡಿಲೇಸ್ ಡೆಸ್ಟಿನಿ, ಟ್ರಸ್ಟ್ accelerates it. Wow, just wait a second, I'm just gonna reassure this. Trust accelerates it. See, acceleration ಬಂದಿದೆ. Sagittarius also ಅದೇ ಎನರ್ಜಿ ಕೊಡೋದು. Oh my god. Yeah. So Ma Brahmacharini, embodiment of Tapasya, teaches that unwavering trust leads to divine reward. Remedy ಏನಂದ್ರೆ, walk barefoot on earth each morning, grounding yourself in faith. ಇದನ್ನ ನೀವು ಎವ್ರಿ ಮಾರ್ನಿಂಗ್ ಮಾಡಿ, ಕಾಲ್ನಡಿಗೆ ಅಂತಾರಲ್ಲ, ಲೈಕ್ ಬೇರ್ ಫುಟ್ ಅಲ್ಲಿ ವಾಕ್ ಮಾಡಿ, ಆ ಎನರ್ಜಿನ ತಗೊಳ್ಳಿ, ಆ ಅರ್ತ್ ಎನರ್ಜಿ ತಗೊಳ್ಳಿ. ಸೊ ನೀವು ಈ ದೇವಿನ ನೆನ್ಸ್ಕೊಳ್ಬೋದು, ಶಿಲ್ ಗಿವ್ ಯು ದ ಪವರ್. ಡೂ ದಿಸ್, ಸಿ, ಅವಾಗ್ಲೇನೆ ನಿಮ್ಗೆ ಆ ರಿವಾರ್ಡ್ ಸಿಗೋದು. ಸೊ ದಿಸ್ ಇಸ್ ಯೋರ್ 2026 ರೀಡಿಂಗ್. ಐ ಹೋಪ್ ಯು ಲೈಕ್ ದಿಸ್. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸಿ. ಆ್ಯಂಡ್ ನಿಮ್ಗೆ ಏನಾದರೂ ಕ್ರಿಸ್ಟಲ್ಸ್ ಬೇಕಂದರೆ ನಾನು ಹಾಕೊಂಡಿರೋದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಅಲ್ಲಿ DM ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ನೀವೇನಾದ್ರೂ ನೈಟ್ ಆಫ್ ಕಪ್ಸ್ ಚೂಸ್ ಮಾಡಿದ್ದೀರಾ ಅಂದ್ರೆ, ಅಥವಾ ಕಾರ್ಡ್ ನಂಬರ್ 3 ಚೂಸ್ ಮಾಡಿದ್ರ ಅಂದ್ರೆ, ದಿಸ್ ಮೀನ್ಸ್ ಏನೋ ಒಂದು ದೊಡ್ಡ ಪ್ರಪೋಸಲ್ ಬರೋದಿದೆ, ಅಥವಾ ಸಮ್ ಕೈಂಡ್ ಆಫ್ ಇನ್ವಿಟೇಷನ್ ಆರ್ ಸಮ್ ಅರೈವಲ್ ಆಫ್ ಅ ಮೆಸೆಂಜರ್, ಈ ತರ ಒನ್ ಗುಡ್ ಆಫರ್ ಇನ್ ಬಿಸ್ನೆಸ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಬರುವಂತದ್ದು ಇಂಡಿಕೇಶನ್. ದಿಸ್ ಇಸ್ ಯೋರ್ ಮೇನ್ ಕಾರ್ಡ್. ಅಂಡ್ ಲೆಟ್ಸ್ ಚೆಕ್ ಇವಾಗ ನಿಮ್ಮ ಪ್ರೆಡಿಕ್ಷನ್ ಹೇಗಿರುತ್ತೆ ಅಂತ 2026 ಅಲ್ಲಿ. ಸೊ ಐ ಹ್ಯಾಡ್ ಆಲ್ರೆಡಿ ಶಫಲ್ಡ್, ಬಟ್ ಆದರೂ ನಾನು ಇವಾಗ ಕಾರ್ಡ್ಸ್ ತಗೋತೀನಿ. ಓಕೆ, ಸೊ ಐಲ್ ಜಸ್ಟ್ ಟೇಕ್ ದೀಸ್ 2 ಕಾರ್ಡ್ಸ್. 8 ಆಫ್ ಸ್ವೋರ್ಡ್ಸ್ ಮತ್ತೆ 10 ಆಫ್ ವಾಂಡ್ಸ್ ಬಂದಿದೆ. ಸೊ 8 ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ದಿಸ್ ಫೀಲ್ಸ್ ಲೈಕ್ ಯು ವರ್ ಸ್ಟಕ್. ಮೈ ಬ್ಯೂಟಿಫುಲ್ ಸೋಲ್ಸ್, ಯು ವರ್ ಇನ್ ಸಾರೋ. ಏನೋ ಮಿಸ್ಫಾರ್ಚೂನ್ ಆಗಿದೆ ನಿಮ್ಮ ಹತ್ರ. ಅಂದ್ರೆ ನೀವು 2025 ಅಲ್ಲಿ ನೀವು ಸ್ವಲ್ಪ ಸಫರ್ ಆಗಿದ್ದೀರಾ, ಅಂಡ್ ತುಂಬಾ ರೆಸ್ಟ್ರಿಕ್ಟೆಡ್ ಸರೌಂಡಿಂಗ್ಸ್ ಅಲ್ಲಿ ಇದ್ರಿ ನೀವು, ಅಥವಾ ನೀವು ಏನೇ ಮಾಡಕ್ಕೆ ಹೋಗ್ಬೇಕು ಅಂತಂದ್ರೂ ನಿಮ್ಗೆ there was something or someone who was stopping you from doing it. It could be your own thoughts, because swords represents your own thoughts. ಸೊ ಇಟ್ ಕುಡ್ ಆಲ್ಸೋ ಮೀನ್ ನೀವೇ ನಿಮ್ಮನ್ನ ಸ್ಟಾಪ್ ಮಾಡ್ತಾ ಇದ್ರಿ. ಏನೋ ಒಂಥರ ಈ ಕಟ್ ಹಾಕ್ದಂಗೆ ಇರುತ್ತಲ್ವಾ, ಆ ತರ ಫೀಲಿಂಗ್ ಅಲ್ಲಿ ಇದ್ರಿ ನೀವು. ಕೆಲವ್ರಿಗೆ ಅನ್ಸುತ್ತೆ ನೋಡಿ, ಒಂದೇ ಕಡೆ ಇದ್ಬಿಟ್ಟು ಏನು ಮಾಡ್ತಾನೆ ಇಲ್ವಲ್ಲಪ್ಪ, ಆ ತರ ಒಂದು ಎನರ್ಜಿ ಬರ್ತಾ ಇದೆ. ಫಿಯರ್ ಆಫ್ ಕಮಿಂಗ್ ಔಟ್ ಆಫ್ ಸಮಥಿಂಗ್, ಸಮ್ ಸಿಚುವೇಶನ್, ಆ ತರ. ಇಟ್ ಕುಡ್ ಬಿ ಜಾಬ್ ಆಲ್ಸೋ, ರಿಲೇಶನ್ಶಿಪ್ ಆಲ್ಸೋ, ಏನೋ ಒಂದು. ಬಟ್ ದಿಸ್ ಇಸ್ ಟೆಂಪರರಿ. ಅಂದ್ರೆ ಈ ಫೀಲಿಂಗ್ ನಿಮ್ಗೆ ಟೆಂಪರರಿ ಆಗಿರುತ್ತೆ. ಈ ದ ಫೀಲಿಂಗ್ ಆಫ್ ಬೀಯಿಂಗ್ ಟ್ರ್ಯಾಪ್ಡ್ ಆರ್ ಹೆಲ್ಪ್ಲೆಸ್ನೆಸ್ ಏನ್ ಇರುತ್ತಲ್ವಾ, ಅದು ಇರುತ್ತೆ. ಬಟ್ ಯು ವಿಲ್ ಓವರ್ಕಮ್ ಇಟ್. ಅಂಡ್ ಆಲ್ಸೋ ನೋಡಿ, ಇದನ್ನು ಬಂದಿದೆ 10 ಆಫ್ ವಾಂಡ್ಸ್. 10 ಆಫ್ ವಾಂಡ್ಸ್ ರೆಪ್ರೆಸೆಂಟ್ಸ್ ನೀವು ತುಂಬಾ ಎಲ್ಲ ಬೋರ್ಜ್ ನಿಮ್ಮ ಮೇಲೆನೆ ತಗೊಂಡ್ಬಿಟ್ಟಿದ್ದೀರಾ. ಲೈಕ್ ಯು ಆರ್ ಟೇಕಿಂಗ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ಆನ್ ಯೋರ್ ಸೆಲ್ಫ್. ಮನೇಲಿರೋ ಜವಾಬ್ದಾರಿ ಆಗ್ಲಿ, ಆಫೀಸಲ್ಲಿ ಇರ್ಲಿ, ಅಥವಾ ಏನೇ ಇರಲಿ, ಲೈಕ್ ಫ್ರೆಂಡ್ಸ್ ಜವಾಬ್ದಾರಿ, ಏನೇ ಇದ್ರೂ ನಾನೇ ಎಲ್ಲ ಮಾಡ್ತೀನಿ, ನನ್ನಲ್ಲಿ ಅಷ್ಟು ಓಕೆ, ನನ್ನ ಸ್ಟ್ರೆಂತ್ ಇದೆ, ನನ್ನ ಹತ್ರ ನಾನು ನೋಡ್ಕೋತೀನಿ ಬಿಡು ಅನ್ನೋದು ಒಂದು ಫೀಲಿಂಗ್ ಅಲ್ಲಿ ಇದ್ದೀರಾ ನೀವು. ಅಂಡ್ ಏನ್ ಹೇಳ್ಬೇಕು, ಲೈಕ್ ಯು ಆರ್ ಇನ್
pain, my dear. Like, you're not feeling that pain, or maybe you're feeling that pain because you're, handling too many things. ತುಂಬಾ ಬರ್ಡನ್ ಆಗ್ತಿದೆ ನಿಮ್ಗೆ. ಸೊ ಬಟ್ ಈ ಪ್ರಾಬ್ಲಮ್ ನಿಮ್ಗೆ 2026 ಅಲ್ಲಿ ಸಾಲ್ವ್ ಆಗುತ್ತೆ. ಅಂಡ್ ಬಟ್ ಆಲ್ಸೋ ನಿಮ್ಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಕೂಡ ಬರ್ಬೋದು 2026 ಅಲ್ಲಿ. ದಟ್ ಇಸ್ ವಾಟ್ ಐ ಆಮ್ ರೀಡಿಂಗ್. ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ನೀವು ಆಲ್ಮೋಸ್ಟ್ ನಿಮ್ಗೆ ಏನ್ ಕಂಪ್ಲೀಟ್ ಮಾಡೋದಿತ್ತಲ್ಲ, ಯಾವುದೇ ಒಂದು ಪ್ರಾಜೆಕ್ಟ್ ಆಗ್ಲಿ ಅಥವಾ ಏನೇ ಆಗ್ಲಿ, ಅದು ಏನು ನೀವು ಆಲ್ಮೋಸ್ಟ್ ಕಂಪ್ಲೀಷನ್ ಕಡೆ ಹೋಗ್ತಾ ಇದ್ರಲ್ವಾ, ಅದು ನೀವು ಕಂಪ್ಲೀಟ್ ಮಾಡ್ತೀರಾ 2026 ಅಲ್ಲಿ. And also ನಿಮ್ಗೆ, whenever you are in trouble, this also indicates that you need to seek help, my dear friends. You should understand the limits, and ನೀವು ಒಂದು ಬೌಂಡ್ರೀಸ್ನ ನೀವು ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಆ ವರ್ಕ್ ಲೋಡ್ ಏನಿದೆ ಅಲ್ಲ ನಿಮ್ದು, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಇಟ್ ಇಸ್ ಓಕೆ ಟು ಸೀಕ್ ಹೆಲ್ಪ್. ದಯವಿಟ್ಟು ನಿಮ್ಗೆ ಏನಾದರೂ ಈ ಥರ ಸ್ಟ್ರಗಲ್ ಅನಿಸ್ತಾ ಇದೆ ಅಂದರೆ, ಸ್ಟಕ್ ಫೀಲ್ ಆಗ್ತಿದ್ದೀರಾ ಅಂದರೆ, ದಯವಿಟ್ಟು ಸೀಕ್ ಹೆಲ್ಪ್. ಯಾರಿಗಾದ್ರೂ ಮಾತಾಡ್ಸಿ, ನಿಮ್ಮ ಫ್ರೆಂಡ್ಸ್ ಜೊತೆ ಜಸ್ಟ್ ಒಂದು ಕಾಲ್ ಮಾಡಿದರೆ ನಿಮ್ಮ ಮನ್ಸು ಹಗುರ ಆಗುತ್ತೆ. ನೀವು ಫ್ರೆಂಡ್ಸ್ ಅಥವಾ ಲೈಕ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅಥವಾ ಫ್ಯಾಮಿಲಿ, ಪೇರೆಂಟ್ಸ್ ಜೊತೆನೂ ಮಾತಾಡಿ. ಯಾರು ನಿಮ್ಮ ಜೊತೆ ಕ್ಲೋಸ್ ಆಗಿರ್ತಾರೋ, ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರ ಜೊತೆ ನೀವು ಮಾತಾಡಿ. ಆ್ಯಂಡ್ ಈ ಇಮೋಷ್ನಲ್ ಬ್ಯಾಗೇಜ್ ಏನಿದೆಲ್ಲ ಅದನ್ನ ನೀವು ತೆಗಿಲೇಬೇಕು. ಇಲ್ಲ ಅಂದ್ರೆ ಇದು ಸುಮ್ಮನೆ ಹಿಂಗೆ ಕ್ಯಾರಿಡ್ ಫಾರ್ವರ್ಡ್ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಇದರಿಂದ ನೀವು ಕಮ್ ಔಟ್ ಆಗಬೇಕು. ಆ್ಯಂಡ್ ನೈಟ್ ಆಫ್ ಕಪ್ಸ್ ಏನ್ ಮೇನ್ ಎನರ್ಜಿ ಇದೆಲ್ಲ, ದಿಸ್ ವಿಲ್ ಗಿವ್ ಒನ್ ಪ್ರೋಗ್ರೆಷನ್, ಲೈಕ್ ಯು ವಿಲ್ ಗೋ ಫಾರ್ವರ್ಡ್. ಸೊ ಆ ಥರ ಇಂಡಿಕೇಶನ್ ಇದೆ. ಸೊ ನೀವು ದಯವಿಟ್ಟು ಡೋಂಟ್ ಟೇಕ್ ಎವ್ರಿಥಿಂಗ್ ಆನ್ ಯೋರ್ ಸೆಲ್ಫ್. ಡೋಂಟ್ ಟೇಕ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ಡಿವೈಡ್ ಮಾಡ್ಕೊಳ್ಳಿ. ಏನೇ ರೆಸ್ಪಾನ್ಸಿಬಿಲಿಟಿ ಇದೆ, ಯು ಕ್ಯಾನ್ ಡೈರೆಕ್ಟ್ಲಿ ಸೇ ನೋ. ಇಟ್ಸ್ ಇಂಡಿಕೇಶನ್ ದ್ಯಾಟ್ ಯು ಹ್ಯಾವ್ ಟು ಸೇ ನೋ ವೆರೆವರ್ ರಿಕ್ವೈರ್ಡ್ ಆ್ಯಂಡ್ ವೆನ್ ಎವರ್ ರಿಕ್ವೈರ್ಡ್. ಸೊ 2026 ಅಲ್ಲಿ ನೀವು ಈ ಎನರ್ಜಿ ಕ್ಯಾರಿ ಮಾಡಲೇಬೇಕು. ಡೋಂಟ್ ಸೇ ಎಸ್ ಟು ಎವ್ರಿಥಿಂಗ್. ಲೈಕ್ ನಿಮಗೆ ಇಲ್ಲಾಂದ್ರೆ ಹಾಗೆ ಕೆಲಸ ಕೊಡ್ತಾನೆ ಇರ್ತಾರೆ, ನಿಮ್ಗೆ ಬರ್ಡನ್ ಆಗ್ತಾನೆ ಇರುತ್ತೆ. ಆ್ಯಂಡ್ ನೀವು ಅದನ್ನ ಹ್ಞೂ ಅಂತಾನೆ ಇರ್ತೀರಾ, ಮಾಡ್ತಾನೆ ಇರ್ತೀರಾ. ಅಗೇನ್ ನಿಮ್ಮ ಮೇಲೆ ಮತ್ತೆ ಜವಾಬ್ದಾರಿ ಬರ್ತಾ ಇರುತ್ತೆ. ಸೊ ಡೋಂಟ್ ಡೂ ದ್ಯಾಟ್. ಬಟ್ ಡೆಫಿನೆಟ್ಲಿ ನೀವು 2026 ಅಲ್ಲಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ನೀವು ಯೋಗನ ಕಮ್ ಔಟ್ ಆಫ್ ಇಟ್. ಸೊ ದಟ್ ಇಸ್ ದ ಎನರ್ಜಿ ಐ ಆಮ್ ಕ್ಯಾರಿಂಗ್. ಸೊ ಲೆಟ್ಸ್ ಸಿ ಅಸ್ಟ್ರಾಲಜಿಕಲಿ ನಿಮಗೆ ಏನು ಮೆಸೇಜ್ ಬರುತ್ತೆ ಅಂತ. ಐ ಆಮ್ ಸೋ ಸಾರಿ. ಆಲ್ರೆಡಿ ಐ ಆಮ್ ಗೋನಾ ಟೇಕ್ ದಿಸ್ ಕಾರ್ಡ್. ಸೊ ಟಾರಸ್ ಕಾರ್ಡ್ ಬಂದಿದೆ. So Taurus is a very, lovely sign. It's a sign of emotions. See, ನೋಡಿ ಎನರ್ಜಿ ಹೆಂಗಿದೆ ಅಂತ. It is a sign of emotions. It's a sign of, feelings. It's the second house in the 12 houses. So ನಿಮಗೆ ನೋಡಿ, ಕಲ್ಟಿವೇಟ್. ಯು ನೀಡ್ ಟು ಕಲ್ಟಿವೇಟ್ ಅ ಹ್ಯಾಬಿಟ್ ಆಫ್ ಸೆಲ್ಫ್ ಲವ್. ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು 2026 ಅಲ್ಲಿ. ದಿಸ್ ಇಸ್ ದ ಮೆಸೇಜ್. ಆ್ಯಂಡ್ ನೀವು ತುಂಬ ಇಮೋಷ್ನಲ್ ಆಗ್ತೀರಾ ಅಂತ ನಾನು ಹೇಳಿದ್ನಲ್ವಾ, ಅದರದ್ದು ಅಡ್ವಾಂಟೇಜ್ ಪೀಪಲ್ ಮೈಟ್ ಟೇಕ್. ಆ ಅಡ್ವಾಂಟೇಜು ನೀವು ಬೇರೆಯವ್ರಿಗೆ ಕೊಡಕ್ಕೆ ಹೋಗಬೇಡಿ. ಯು ಆರ್ ಇಮೋಷ್ನಲ್. ಸೆಕೆಂಡ್ ಹೌಸ್ ಇಸ್ ಆಲ್ ಅಬೌಟ್ ಫ್ಯಾಮಿಲಿ, ಸ್ಪೀಚ್. ನೀವು ಹೇಗೆ ಮಾತಾಡ್ತೀರಾ ಅದ್ರದ್ದು ಜನ ಅಡ್ವಾಂಟೇಜ್ ತಗೊಳ್ತಾರೆ, ನೀವು ಸ್ವೀಟ್ ಆಗಿದ್ದೀರಾ ಅಂತಂದ್ಬಿಟ್ಟು. ಸೊ ದಿಸ್ ಶೋಸ್ ದ್ಯಾಟ್ ಯು ಹ್ಯಾವ್ ಟು ಬಿ ಗ್ರೌಂಡೆಡ್ ಆ್ಯಂಡ್ ಯು ಹ್ಯಾವ್ ಟು ಆಲ್ಸೋ ಬಿ ಪ್ರಾಕ್ಟಿಕಲ್. ಬಿ ಪ್ರಾಕ್ಟಿಕಲ್, ಡೋಂಟ್ ಬಿ ಇಮೋಷ್ನಲ್. ಸೊ ನೀವು ತುಂಬ ಸ್ವಲ್ಪ ರಿಯಾಲಿಟಿ ಚೆಕ್ ಮಾಡ್ಕೊಳ್ಬೇಕು. ಈ ರಿಯಾಲಿಟಿಯಲ್ಲಿ ಏನು ನಡೀತಾ ಇದೆ ಅದ್ರ ಮೇಲೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು, ಮೋರ್ ದೆನ್ ಅದರ್ ಪೀಪಲ್ಸ್ ಫೀಲಿಂಗ್. ಅಯ್ಯೋ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅಂತ. ಸೊ ದಿಸ್ ಇಸ್ ದ ಮೇನ್ ಮೆಸೇಜ್ ನಿಮಗೆ ಸಿಗ್ತಾ ಇರೋದು. ಡೀಪ್ಲಿ ನೀವು ನಿಮ್ಮನ್ನ ನೀವು ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ. ನಿಮ್ಮ ಫೀಲಿಂಗ್ಸ್ ಮೇಲೆ ನೀವು ಕಮಿಟ್ ಮಾಡಿ. ಆವಾಗ 2026 is definitely going to be really, really good for you. ಸೊ ನಾನು ಬೇರೆ ಇನ್ನೂ ಎಕ್ಸ್ಟ್ರಾ ಮೆಸೇಜಸ್ ತಗೋಣ. ಲೆಟ್ಸ್ ಸಿ ವಾಟ್ ಯೂನಿವರ್ಸ್ ವಾಂಟ್ಸ್ ಟು ಸೇ. ಐ ನಾಟ್ ಟೇಕ್ ದಿಸ್. ವೇಟ್. ಸೊ ಇದು ಒಂದೇನೋ ಪಾಪಪ್ ಆಗ್ತಾ ಇದೆ ನೋಡಿ. ಫಸ್ಟ್ ಕ್ವಾರ್ಟರ್ ಮೂನ್ ಇನ್ ಟಾರಸ್. ಅಗೇನ್ ಟಾರಸ್ ಕಾರ್ಡ್, ಆ್ಯಂಡ್ ಇದರಲ್ಲೂ ಟಾರಸ್ ಕಾರ್ಡ್ ಬಂದಿದೆ. ಓ ಮೈ ಗಾಡ್, ಸಚ್ ಅ ಸ್ಟ್ರಾಂಗ್ ಮೆಸೇಜ್. ಕಾರ್ಡ್ ನಂಬರ್ 3 ಗೈಸ್. ಸೀರಿಯಸ್ಲಿ, ರಿಲೀಸ್ ಕಂಟ್ರೋಲ್. ನೋಡಿ, ನೀವು ಏನದು ತುಂಬ ನೀವು ಇಮೋಷ್ನಲಿ ಏನು ಅನ್ಕೊಳ್ತಾ ಇದ್ದೀರಲ್ಲ, ಏನೋ ಕಂಟ್ರೋಲಿಂಗ್, ತುಂಬ ಆ ಇಮೋಷನ್ಸ್ ನಿಮಗೆ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಅದನ್ನ ರಿಲೀಸ್ ಮಾಡಿ ದಯವಿಟ್ಟು. ಸೊ ದ್ಯಾಟ್ you'll feel free. You have to set yourself free. So I'll take this card. New moon in Scorpio. All right.
ಸೊ ಸ್ಕಾರ್ಪಿಯೋ ಎನರ್ಜಿ ನೋಡಿ, ಗೋ ಡೀಪರ್. ಫೈನ್, ಗೋ ಡೀಪರ್ ಇನ್ ವಿತಿನ್ ಯು, ಎಕ್ಸ್ಪ್ಲೋರ್ ಯೋರ್ ಓನ್ ಸೆಲ್ಫ್. ನೀವು ಬೇರೆಯವ್ರಿಗೋಸ್ಕರ ಮಾಡೋದು ಬಿಟ್ಟು ನಿಮಗೋಸ್ಕರ ನೀವು ಎಕ್ಸ್ಪ್ಲೋರ್ ಮಾಡಿ. ಯು ವಿಲ್ ಕಮ್ ಅಪ್ ವಿತ್ ಮೋರ್ ಐಡಿಯಾಸ್. ದಿಸ್ ಆಲ್ಸೋ ಮೀನ್ಸ್, ಯು ನೋ ವಾಟ್, ಒಂದು ರೀಬರ್ತ್ ಆಗೋದಿದೆ ನಿಮಗೆ 2026 You're going to transform your life. You're going to, overcome all the fears, all the burdens ಇಲ್ಲೇನಿತ್ತಲ್ಲ ಅದೆಲ್ಲ ನಿಮ್ದೇನು ಈ ಟಾರಸ್ ಎನರ್ಜಿ 2 ಸತಿ ಬಂದಿದೆ, ಇಮೋಷನಲ್ ಆಗಿರೋದು, ಅದೆಲ್ಲ ನೀವು ಓವರ್ಕಮ್ ಮಾಡ್ತೀರಾ. ಆ್ಯಂಡ್ ದೆನ್ ಯು ವಿಲ್ ಗೆಟ್ ಮೋರ್ ಪವರ್ ದಿಸ್ 2026 ಇಯರಲ್ಲಿ. ಏನೋ ಒಂದು ಹೊಸ ಸ್ಟಾರ್ಟ್, ನ್ಯೂ ಬಿಗಿನಿಂಗ್ ಆಗುತ್ತೆ. ಓಲ್ಡ್ ವರ್ಷನ್ ಏನಿತ್ತಲ್ಲ ನಿಮ್ಮದು, ಅದನ್ನು ಫುಲ್ ಸ್ಟಾಪ್ ಕೊಟ್ಬಿಟ್ಟು, ಈ ಸ್ನೇಕ್ ಹೆಂಗೆ ಅದರದ್ದು ಸ್ಕಿನ್ ಶೆಡ್ ಆಗುತ್ತಲ್ವ, ಆ ಥರ ಓಲ್ಡ್ ಪ್ಯಾಟರ್ನ್ಸ್ ಎಲ್ಲ ಬಿಟ್ಬಿಟ್ಟು ನೀವು ಹೊಸ ನ್ಯೂ ಪರ್ಸನ್ ಆಗಿ, ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ಬರ್ತೀರಾ ನೀವು 2026 ಸೊ ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್. ನಿಮ್ಮ ಇಂಟ್ಯೂಷನ್ ಪವರ್ ಕೂಡ ಹಾಗೆ ತುಂಬ, ಇದು ಏನು ನ್ಯೂ ಮೂನ್ ಇನ್ ಸ್ಕಾರ್ಪಿಯೋ ಗೋ ಡೀಪರ್ ಅಂತಿದೆ ಅಲ್ವಾ. This also means that you will let go of your past karmas, ಏನೇನಿತ್ತು ಅದೆಲ್ಲ ತೆಗೆದ್ಬಿಟ್ಟು ನೀವು ಹೊಸ ಪವರ್ಫುಲ್ ಇನ್ಸಾನ್, ಪವರ್ಫುಲ್ ಪರ್ಸನ್ ಆಗಿ ನೀವು ಎಮರ್ಜ್ ಆಗ್ತೀರಾ. ಯು ವಿಲ್ ಎಂಬ್ರೇಸ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಓವರ್ಕಮ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಬಿಕಮ್ ಅ ನ್ಯೂ ಪರ್ಸನ್. ಸೊ ದಿಸ್ ಇಸ್ ದ 2026 ರೀಡಿಂಗ್. ನಾನು ನಿಮಗೆ ಒಂದು ಒಳ್ಳೆ ದೇವಿ ಮಾಯಿಂದ ಒಂದು ರೆಮಿಡಿ ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ಆ್ಯಂಡ್ ಇಟ್ಸ್ ಗೋನ್ ಬಿ ರಿಯಲಿ ರಿಯಲಿ ಗುಡ್. ಸೊ ಲೆಟ್ಸ್ ಸಿ. ಓ ಮೈ ಗಾಡ್, ಎಷ್ಟು ಟ್ರೂ ಇದೆ ನೋಡಿ. ಡೋಂಟ್ ಬೆಗ್, ಐ ಆಮ್ ದ ಸೋರ್ಸ್, ಆಸ್ಕ್ ವಿತ್ ಫೇತ್. ಸೊ ಹ್ಯಾವ್ ಫೇತ್ ಇನ್ ಯೋರ್ ಸೆಲ್ಫ್, ಹ್ಯಾವ್ ಫೇತ್ ಇನ್ ದ ಡಿವೈನ್ ಪವರ್. ಸೊ ಮಾ ದುರ್ಗಾ ಆಸ್ ಜಗತ್ ಜನನಿ ಗಿವ್ಸ್ ನಾಟ್ ಟು ದ ಲೌಡೆಸ್ಟ್ ಬಟ್ ಟು ದ ಮೋಸ್ಟ್ ಟ್ರಸ್ಟಿಂಗ್ ಹಾರ್ಟ್ಸ್. ಗೊತ್ತಾಯ್ತಲ್ವಾ? ಸೊ ಜಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಯಾರು ಡೈಲಿ ಕುತ್ಕೊಂಡು ಏನೇನು ಕೇಳ್ತಾರೋ ಅವ್ರಿಗೇನು ಸಿಗಲ್ಲ ಅಂತ ಇಲ್ಲಿ ಮೆಸೇಜ್ ಇದೆ. you will get only if you trust yourself. ಅವಾಗ್ಲೇನೆ ಯೂನಿವರ್ಸ್ ಕೂಡ ನಿಮಗೆ ಬ್ಲೆಸ್ ಮಾಡೋದು. ಸೊ ರೆಮಿಡಿ ಏನಂದ್ರೆ, ರೈಟ್ ಯೋರ್ ಡಿಸೈರ್ಸ್ ಆಸ್ ಅ ಲೆಟರ್ ಟು ಮಾ, ಫೋಲ್ಡ್ ಇಟ್ ಆ್ಯಂಡ್ ಪ್ಲೇಸ್ ಇಟ್ ಅಂಡರ್ ಅ ದಿಯಾ. ಸೊ ನೀವು ಒಂದು ಲೆಟರ್ ಬರೀರಿ, ಅಥವಾ ನಿಮ್ಮ ವಿಶ್, ನಿಮ್ಗೆ ಏನಿದೆಯೋ ನಿಮ್ಮ ಮನಸ್ಸಲ್ಲಿ ಅದನ್ನ ಬರೆದ್ಬಿಟ್ಟು ಫೋಲ್ಡ್ ಮಾಡಿ ದೇವಿದು ನೀವು ದೀಪ ಹಚ್ತಾ ಇದ್ರೆ ಅದ್ರದ್ದು ಕೆಳಗಡೆ ಇಡಿ, ಆ್ಯಂಡ್ ಯೋರ್ ವಿಶ್, ದೇವಿ ವಿಲ್ ಟೇಕ್ ಕೇರ್ ಆಫ್ ಇಟ್. So this is your 2026 reading and I hope you guys loved it and liked it. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಕ್ರಿಸ್ಟಲ್ಸ್ ಬೇಕಂದರೆ ನಾನು ಹಾಕೊಂಡಿರೋದು ಡಿಫ್ರೆಂಟ್ ಕ್ರಿಸ್ಟಲ್ಸ್ ಇದೆ. ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಅಲ್ಲಿ ನೀವು DM ಮಾಡ್ಬೋದು. ಆ್ಯಂಡ್ ಹ್ಯಾಪಿ 2026 ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು.